ನಾನು ಕೃಷಿ ವಿಜ್ಞಾನಿ ಅಂತ ಹೇಳಿದ್ರೆ ನನ್ನ ಕೃಷಿ ಸ್ನೇಹಿತರು ನನ್ನ ಬಗ್ಗೆ ನಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ನನಗೆ ಖುಷಿ ಕೊಟ್ಟಿರೋದು ವಿಕಾಸವಾದದಲ್ಲಿ, ಪರಿಸರದಲ್ಲಿ. ಕೃಷಿಗೆ ಓದಬೇಕು ಅಂತೇನು ಬರಲಿಲ್ಲ ಮೇಡಮ್, ಬಟ್ ಬಂದ್ಮೇಲೆ ಕೃಷಿ ಇಷ್ಟ ಆಯ್ತು. ವ್ಯಾಪಾರವನ್ನ ಬಿಟ್ಟು ಕೆಲಸ ಮಾಡಿದ್ರೆ ಬಹುಶಃ ಅನ್ಫಾರ್ಚುನೇಟ್ಲಿ ಅದಾಗ್ಲಿಕ್ಕಿಲ್ಲ ಮೇಡಮ್. ಸಂಬಂಧಿತ ಸಂಶೋಧನೆ ಮಾಡಿದ್ರೆ ಸಾಲದು, ಅದಕ್ಕೆ ಆಧಾರವಾಗಿರುವ ಸಂಶೋಧನೆ ಕೂಡ ನಾವು ಮಾಡಬೇಕು. ಬಹುಶಃ ದೀರ್ಘಕಾಲಕ್ಕೆ ನೀವು ಹೇಳಿದ ಥಿಯರಿ ವೆರಿ ಟ್ರೂ. ಸದ್ಯಕ್ಕೆ ನಮಗೆ ಕಾಣುತ್ತೆ ಎಲ್ಲ ಬೆಳೀತಿದಾವೆ, ಎಲ್ಲ ಉಳಿಯಲ್ಲ. ವಿ ಕೆನಾಟ್ ಸರ್ವೈವ್ ಬೈ ಗನ್ಸ್ ಅಂಡ್ ಬುಲೆಟ್ಸ್, ವಿ ಕೆನ್ ಓನ್ಲಿ ಸರ್ವೈವ್ ಬೈ ಗ್ರೇನ್ಸ್. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೃಷಿ ಮತ್ತು ಇತಿಹಾಸ ಇವೆರಡು ಕ್ಷೇತ್ರಗಳಲ್ಲಿ ಮನುಷ್ಯನ ವಿಕಾಸದ ಹೆಜ್ಜೆಗುರುತುಗಳನ್ನು ಬಹಳ ಸ್ಪಷ್ಟವಾಗಿ ನೋಡ್ಬೋದು ನಾವು. ಕೃಷಿ ನಮ್ಮ ವಿಕಾಸದ ಒಂದು ಮೆಟ್ಟಿಲಾಗಿ ಕಂಡ್ರೆ, ಇತಿಹಾಸ ಅದನ್ನು ದಾಖಲಿಸ್ತಾ ಬರ್ತಾ ಹೋಗುತ್ತೆ. ಈ ಎರಡು ಕ್ಷೇತ್ರಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವತ್ತಿನ ನಮ್ಮ ಅತಿಥಿ KN ಗಣೇಶಯ್ಯ ಅವರು. ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ವಿಜ್ಞಾನಿಯಾಗಿ ನೀವು ಹೆಸರಾದವರು. GKVKಯಲ್ಲಿ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಡೀನ್ ಆಗಿ ನಿವೃತ್ತಿಯನ್ನು ಈಗ ಹೊಂದಿದ್ದೀರಿ. ಇತಿಹಾಸದ ತುಣುಕನ್ನ ಸಾಹಿತ್ಯದ ಮೂಲಕ ಕೂಡ ಕೊಟ್ಟವರು ನೀವು. ಇಷ್ಟು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ದಶಕಗಳಿಂದ ಕೆಲಸ ಮಾಡ್ತಾ ಇರುವ ನಿಮ್ಮ ಒಂದು ಹಿನ್ನೆಲೆಯನ್ನ ಒಂದು ಸ್ವಲ್ಪ ಅವಲೋಕಿಸೋಣ ಸರ್. ನೆನಪಿಸ್ಕೊಳ್ಳಿ ನಿಮ್ಮ ಬಾಲ್ಯ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಮೇಡಮ್, ನಾನು ಕೃಷಿ ವಿಜ್ಞಾನಿ ಆದರೂ ಬಹುಶಃ ನಾನು ಕೃಷಿ ವಿಜ್ಞಾನ ಅನ್ನೋದಕ್ಕಿಂತ ಕೇವಲ ವಿಜ್ಞಾನಿ ಅಂತ ಅನ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ಕಾರಣ ಅಷ್ಟೇ, ಐ ಆಮ್ ಪ್ರೌಡ್ ದಟ್ ಐ ಆಮ್ ಅಗ್ರಿಕಲ್ಚರ್ ಸೈಂಟಿಸ್ಟ್. ಯಾಕಂದರೆ ನಾನು ಕೃಷಿಗೆ ಕಾಂಟ್ರಿಬ್ಯೂಟ್ ಮಾಡಿರೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೇಕು. ನಾನು ಒಂದು 3 ವೆರೈಟಿ ಡೆವಲಪ್ ಮಾಡಿದ್ದೀನಿ ದ್ವಿದಳ ಧಾನ್ಯಗಳಲ್ಲಿ ಹಾಗೂ ಅಮರಾಂತಸ್ ಅದರಲ್ಲಿ. ಆದರೆ ಆ ಸಾಧನೆ ನನಗೆ ಅಷ್ಟೊಂದು ಗಣನೀಯ ಅಂತ ಕಾಣಲ್ಲ. ಬದಲಿಗೆ ನನ್ನ ವಿಕಾಸವಾದದ ಕೆಲವು ಬೆಳವಣಿಗೆಗಳು, ಅದನ್ನು ಬೇಕಾದ್ರೆ ಮುಂದೆ ಚರ್ಚೆ ಮಾಡೋಣ. ಹಾಗಾಗಿ ನಾನು ಕೃಷಿ ವಿಜ್ಞಾನಿ ಅಂತ ಹೇಳಿದ್ರೆ ನನ್ನ ಕೃಷಿ ಸ್ನೇಹಿತರು ನನ್ನ ಬಗ್ಗೆ ನಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನೀನೇನ್ ಮಾಡಿದ್ದೀಯ ಕೃಷಿಗೆ ಅಂತ ನನ್ನನ್ನು ನಾಳೆ ದೂರಬಾರದು. ವಿಚ್ ಇಸ್ ಟ್ರೂ. ನಾನು ಕೃಷಿ ವಿಜ್ಞಾನಿ ಆಗಿದ್ರು ಕೂಡ ನನ್ನ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ನನಗೆ ಖುಷಿ ಕೊಟ್ಟಿರೋದು ವಿಕಾಸವಾದದಲ್ಲಿ, ಪರಿಸರದಲ್ಲಿ ಹಾಗೂ ತಳಿ ಅಭಿವೃದ್ಧಿಯಲ್ಲಿ ಮಾಡಿದ್ದೇನೆ, ಇಲ್ಲ ಅಂತಲ್ಲ. ಬಟ್ ಅದರ ಬಗ್ಗೆ ನನಗೆ ಅಷ್ಟೊಂದು ಏನು ಹೇಳಿಕೊಳ್ಳುವ ಆಸೆ ಇಲ್ಲ ನನ್ನ ವಿಕಾಸವಾದದ ಕೊಡುಗೆಗೆ. ಸರಿ, ನಿಮ್ಮ ಬಾಲ್ಯವನ್ನ ಒಂದ್ ಸ್ವಲ್ಪ ಅವಲೋಕಿಸೋದಾದ್ರೆ, ನಾನು ಒಬ್ಬ ಮತ್ತೆ ಕೃಷಿ ಕುಟುಂಬದಿಂದ ಬಂದಿರೋನು. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದವರು, ನಮ್ಮ ಮನೆಗೆ ಯಜಮಾನರಾಗಿದ್ದವರು. ನಾನು ಬಹಳ ಸಲ ಹೇಳಿದ್ದೀನಿ, ಇವತ್ತು ನಿಮ್ಮ ಮುಂದೆ ನಾನು ಕೂತಿರ್ಬೇಕಾದ್ರೆ ಇದರ ಸಂಪೂರ್ಣ ಕಾರಣ ನಮ್ಮ ತಂದೆ. ಅವರಿಲ್ಲೇ ಇದ್ರೆ ನಾನು ಇಲ್ಲಿರೋಕೆ ಆಗ್ತಿರ್ಲಿಲ್ಲ ಬಹುಶಃ ಅಂತ ಕಾಣುತ್ತೆ. ಚಿಕ್ಕ ಹುಡುಗನಾಗಿದ್ದಂಗಿಂದ ನನಗೆ ವಿಜ್ಞಾನದ ಬಗ್ಗೆ ಎಲ್ಲ ಪುಸ್ತಕಗಳು ತಂದುಕೊಟ್ಟು ಓದಿಸಿ, ಪ್ರಶ್ನೆಗಳನ್ನು ಕೇಳುವ ಚಟ ಹರಿಸಿ. ಹಿ ವಾಸ್ ಎ ವೆರಿ ಗುಡ್ ಆರ್ಗ್ಯುಮೆಂಟೇಟಿವ್ ಪರ್ಸನ್. ಅವರು ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದರು ಕೂಡ ನಾನು ಎಷ್ಟೊತ್ತಲ್ಲ ಹೇಳಿದ್ದೀನಿ, PhD ಮಾಡ್ತಿರ್ಬೇಕಾದ್ರೆ ನನ್ನ ಸಂಶೋಧನೆ ಏನಿತ್ತು ಅದನ್ನು ತೊಗೊಂಡೋಗಿ ಹೇಳಿದಾಗ ಅದರ ಮೇಲೆ ಭಾಳ ಗಾಢವಾದ ಪ್ರಶ್ನೆಗಳನ್ನ ಕೇಳ್ತಾ ಇರೋವಂಥ ಆ ಪಾಂಡಿತ್ಯ ಅವರಿಗಿತ್ತು. ಕೇವಲ ಪ್ರೈಮರಿ ಸ್ಕೂಲ್ ಮೇಸ್ಟರ್, ಕೇವಲ ಅನ್ನೋದು ನಾನು ಇಲ್ಲಿ ಇದು ಮಾಡಬಾರ್ದು. ಅವರ ವಿದ್ಯಾಭ್ಯಾಸ ಅಷ್ಟಿಲ್ಲೇ ಆದರೂ ಕೂಡ ಅಷ್ಟೊಂದು ಆಳವಾದ ಜ್ಞಾನ ಅವರಿಗೆ. ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ನಮ್ಮ ತಂದೆ ಬಗ್ಗೆ ಹೇಳಿದ್ರೆ ಮೇಡಮ್, ನಾನೇ ಮರ್ತೋಗ್ಬಿಡ್ತೀನಿ. ನಾನು ಚಿಕ್ಕ ಹುಡುಗ, ಸುಮಾರು 7ನೇ ಕ್ಲಾಸ್ ಮಾಡ್ತಾ ಇದ್ದೆ ಅಂತ ಕಾಣುತ್ತೆ. ಅಂದರೆ ಸುಮಾರು 1969 ಅಥವಾ ಇಲ್ಲ 62-63 ಇರಬೇಕು. ಕೋಲಾರಿಂದ ಬಂದರು, ಸ್ನಾನ ಮಾಡೋಕ್ಕೆ ಅಂತ ಕರೆದ್ರು. ಸ್ನಾನ ಮಾಡಿಸ್ತಾ ಬೆನ್ನಿಸ್ತಾ ಇದ್ದೆ ಅವಾಗ ಅವರಿಗೆ. ಆಗ ಅವ್ರು ಹೇಳಿದ್ದು ಒಂದು ಮಾತು ನನಗೆ ನೆನಪಿದೆ, ಇನ್ನು ಮುಂದೆ ಬರುತ್ತೆ ಕಣ, ನೀ ಎಲ್ಲಿ ಬೇಕಾದರೂ ಹೋಗು, ಅಲ್ಲಿ ನಿನ್ನ ಕೈಯಲ್ಲೇ ಹಿಡ್ಕೊಂಡು ನಿಮ್ಮ ಅಮ್ಮನಿಗೋ ನಿನ್ನ ತಂಗಿಗೋ ಅವ್ರು ಮಾತಾಡ್ಬೋದು, ಆ ಥರ ಬರುತ್ತೆ ಕಣ ಅಂತಂದರು. 1964-65 ನೋಡಿ. ನನಗೆ ನಂಬಿಕೆ ಬರಲಿಲ್ಲ. ನಮ್ಮ ಅಪ್ಪ ಏನು ಇಷ್ಟೊಂದು ಹೇಳ್ತಾವ್ರೆ, ಇವೆಲ್ಲ ಏನೋ ಯಾವುದೋ ಕಟ್ಕತೆ ಇದ್ದಂಗಿದೆ ಅಂತ. ಟುಡೇ ಇಟ್ ಇಸ್ ಟ್ರೂ. ಆ ರೀತಿ
ಏನೋ ಮುಂದೆ ಆಗೋದನ್ನ ಕಾಣುವ ಶಕ್ತಿ ಅವರಿಗೆ. ಇನ್ಸಿಡೆಂಟ್ಲಿ ಅವ್ರ ಹೆಸರು ನಾರಾಯಣಗೌಡ ಅಂತ. ಅದು ಯಾಕೆ ಅನ್ನೋದಕ್ಕೂ ಹೇಳ್ತೀನಿ, ಅದಕ್ಕೂ ನಾನು ಹೇಳಿದ ಈ ವಿಷಯಕ್ಕೂ ಸಂಬಂಧ ಇದೆ. ಕೈವಾರ ನಾರಾಯಣ ತಾತ ಗೊತ್ತಿರ್ಬೇಕು ನಿಮಗೆ. ಕೈವಾರ ನಾರಾಯಣ ತಾತ ಈಸ್ ಅ ಸೀರ್, ಏನೋ ಅವರು ಭವಿಷ್ಯವನ್ನು ನುಡಿಯುವ ಶಕ್ತಿ ಇದ್ದವರು ಸಂತರು. ಅವರ ಪದ್ಯಗಳಲ್ಲೆಲ್ಲ ಕೂಡ ಇಂದಿರಾ ಗಾಂಧಿ ಬರೋದನ್ನ ಪ್ರಿಡಿಕ್ಟ್ ಮಾಡಿದಾರಂತೆ, ಪ್ರಳಯ ಆಗೋದು ಪ್ರಿಡಿಕ್ಟ್ ಮಾಡಿದಾರಂತೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಅಜ್ಜಿ ನಮ್ಮ ತಂದೆ ಹುಟ್ಟೋದಕ್ಕಿಂತ ಮುಂಚೆ ಅವರಿಗೆ ಪೂಜೆ ಮಾಡಿದಾರಂತೆ. ಹಾಗಾಗಿ ಅವರಿಗೆ ನಾರಾಯಣ ಅಂತಲೇ ಹೆಸರಿಟ್ಟಿರೋದು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ತಂದೆ ಅದನ್ನ ನಂಬಿದ್ರು ಕೂಡ, ಹೌದು ನನಗೆ ನಾರಾಯಣ ತಾತನ ಆಶೀರ್ವಾದ ಇದೆ. ಹಾಗಾಗಿ ನನ್ನ ಹೆಸರಲ್ಲಿ ಅವರು ನಾರಾಯಣ ತಾತನಿಗೆ ರೆಗ್ಯುಲರ್ ಆಗಿ ದುಡ್ಡು ಕಳಿಸ್ತಾ ಇದ್ರು. ಆ ರೆಸಿಪ್ಟ್ ನನಗೆ ಬರ್ತಾ ಇತ್ತು. ನಾನು ಅದ್ರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಅದ್ರ ಮೇಲೆ ಗೌರವ ಇದೆ. ಆದ್ರೆ ನಮ್ಮ ತಂದೆ ಆ ರೀತಿ ಏನೋ ಕೈವಾರ ನಾರಾಯಣ ತಾತನ ಆಶೀರ್ವಾದದಲ್ಲಿ ಬೆಳೆದಿದ್ದಕ್ಕೂ ಏನೋ ಅವ್ರಿಗೆ ಅಂತ ಮೇಧಾವಿ ಶಕ್ತಿ ಇತ್ತು. ಭವಿಷ್ಯವನ್ನು ಕೂಡ ಅವರು ನೋಡುವ ಶಕ್ತಿ ಅವರಿಗಿತ್ತು. ನಾನು ಅವಾಗ ಇಷ್ಟೆಲ್ಲ ಹೇಳ್ತೀನಿ. ನಾನು ಈ ಕೈವಾರ ನಾರಾಯಣ ತಾತ ಅಂದ್ರೆ ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಮ್ಮ ಅಪ್ಪ 64ರಲ್ಲಿ 2008ರಲ್ಲಿ ಏನಾಗುತ್ತೆ ಅನ್ನೋದನ್ನ ಗೆಸ್ ಮಾಡಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮೇಧಾವಿ ಆಗಿದ್ರೆ ಒಂದು 100 ವರ್ಷದ ಹಿಂದೆನೆ 100 ವರ್ಷದ ನಂತರ ಏನಾಗುತ್ತೆ ಅನ್ನೋದನ್ನ ಅವರು ಭವಿಷ್ಯ ಹೇಳುವ ಸಾಧ್ಯತೆ ಇರೋ ಏನೋ ಚಾನ್ಸ್ ಇದೆ ಅಂತ. ಹಾಗೆ ನಮ್ಮ ತಂದೆ ಮೇಡಮ್ ಅವರು ಈ ವಾಸ್ ಎ ವಂಡರ್ಫುಲ್ ಪರ್ಸನ್. ಹಾಡುಗಾರರು, ಹಾಡು ಕಟ್ತಾ ಇದ್ರು, ನಾಟಕ ಆಡ್ತಾ ಇದ್ರು, ಮನೆಗೆ ಯಜಮಾನರು, ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ ಭಾಳ ಇಷ್ಟಪಟ್ಟವರು. ನಮ್ಮ ಅಕ್ಕನ್ನ ಹೈಸ್ಕೂಲ್ ಸೇರಿಸ್ಬೇಕಾದ್ರೆ ಅವಳಿಗೆ ಕೋಲಾರ್ಗೆ 12 ಕಿಲೋಮೀಟರ್ ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಊರವರೆಲ್ಲ ಅಡ್ಡ ಹಾಕಿದಾಗ ಹಳ್ಳಿ ಪಕ್ಕದಲ್ಲಿನ ಹೈಸ್ಕೂಲ್ ತರಿಸಿ ಅಲ್ಲೇ ಕಟ್ಟಿ ಅಲ್ಲೇ ಮಗಳನ್ನ ಸೇರಿಸಿದವರು. ಅದ್ಭುತ ವ್ಯಕ್ತಿ. ನಾನು ಹೇಳಿದಾಗೆ ನಾನು ನಿಮ್ಮ ಮುಂದೆ ಕೂತಿರ್ಬೇಕಾದ್ರೆ ಸಂಪೂರ್ಣ ಕಾರಣ ಅವರೇ. ಸರ್, ನಾನು ಆಗಲೇ ಮಾತಾಡುವಾಗ ನಾವು ಮಾತಾಡ್ಕೊಂಡ್ವಿ, ನಮ್ಮ ಈಗಿನ ಅಂದರೆ ಈಗ 20-30ರಲ್ಲಿರುವ ಮಕ್ಕಳನ್ನು ಬಿಟ್ಟರೆ ಅದರ ಹಿಂದಿನ ಎಲ್ಲರೂ ಒಂದು ಕೃಷಿ ಹಿನ್ನೆಲೆಯಿಂದಲೇ ಬಂದಿರೋರು. ನಮ್ಗೆಲ್ಲರಿಗೂ ಕೃಷಿ ಪರಂಪರೆ ಇದೆ. ನಾವೆಲ್ಲರೂ ಆ ಮಣ್ಣಿನ ನಂಟನ್ನು ಇಟ್ಕೊಂಡೇ ಬಂದಿರೋರು. ಈಗಿನ ಮಕ್ಕಳಿಗೆ ಮಾತ್ರ ಬಹುಶಃ ನಗರದ ಇದಿರೋದು. ಈ ಕೃಷಿ ಕುಟುಂಬದವರಾದ್ರೂ ಕೂಡ ಕೃಷಿಯನ್ನ ಓದ್ಬೇಕು ಅಂತ ಯಾರು ಆಸೆ ಪಡಲ್ಲ. ನೀವು ಕೃಷಿಯನ್ನ ಓದ್ತೀರಿ. ನಾನು ಕೃಷಿಗೆ ಓದಬೇಕು ಅಂತೇನು ಬರಲಿಲ್ಲ ಮೇಡಮ್. ಬಟ್ ಬಂದ್ಮೇಲೆ ಕೃಷಿ ಇಷ್ಟ ಆಯ್ತು ನನಗೆ. ಹಳ್ಳಿಯಿಂದ ಬಂದವನು ನಾನು. ನನಗೆ ಕೃಷಿ ಇದೆ, ಕೃಷಿ ಪದವಿ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ತಂದೆ ಯಾವಾಗೋ ಒಂದ್ಸಲ ಬೆಂಗಳೂರು ಕರ್ಕೊಂಬಂದು ಡಾಕ್ಟರ್ ಮಾಡ್ಬೇಕು ನಿನ್ನ ಅಂತದ್ದು ಆಸೆ ತೋರಿಸಿ ನೋಡ್ತಾ ಇರ್ಬೇಕಾರೆ ಅಲ್ಲಿ ಹೆಣ್ಮಕ್ಳೆಲ್ಲ ಕೋಟ್ ಹಾಕ್ಕೊಂಡು ಅಷ್ಟೇ ತಸ್ಕೊಕೊಂಡು ಹೋಗ್ತಿರ್ಬೇಕಾರೆ ನಾನು ಹಿಂಗೆ ಆಗೋಕ್ಕೆ ಸಾಧ್ಯವಾ ಅನ್ನೋ ಒಂದು ಏನೋ ಆ ದೃಷ್ಟಿಯಲ್ಲಿ ನಾನು ಇದ್ದವನು. ಕೃಷಿ ಕಾಲೇಜ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಹಿಂಗೆ ಏನೋ ಯಾರೋ ಹೇಳಿದ್ರು, ಏನೋ ಹಾಕೋಬೇಕು ಅಂತ ಹಾಕೊಂಡ್ವಿ. ಆಮೇಲೆ ಬಂದ್ವಿ. ಇಲ್ಲಿ ಬಂದ ಮೇಲೆ ನನಗೆ ಕೃಷಿಯಲ್ಲಿ ಏನೋ ತರಬೇತಿ ಪಡಿತಾ ಇರ್ಬೇಕಾದ್ರೆ ಹಂಗೆ ಅನ್ನಿಸ್ತು ಇದು ಎಷ್ಟು ಪ್ರಾಮುಖ್ಯ ಕೃಷಿ ಅನ್ನೋದು ಅಂತ. ನಿಮಗೆ ಸ್ವಾಮಿನಾಥನ್ ಗೊತ್ತಿರ್ಬೇಕು ಮೇಡಮ್, ಕೃಷಿ ವಿಜ್ಞಾನಿ. ಅವರೊಂದು ಕಾನ್ವೊಕೇಶನ್ ಒಂದು ಮಾತು ಹೇಳಿದರು, ವಿ ಕೆನಾಟ್ ಸರ್ವೈವ್ ಬೈ ಗನ್ಸ್ ಆ್ಯಂಡ್ ಬುಲೆಟ್ಸ್, ವಿ ಕೆನ್ ಓನ್ಲಿ ಸರ್ವೈವ್ ಬೈ ಗ್ರೇನ್ಸ್ ಆ್ಯಂಡ್ ಸೊ ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್ ಅಂತ. ಬಂದೂಕಿನ ಗುಂಡುಗಳಿಂದ ಅಥವಾ ಬಂದೂಕುಗಳಿಂದ ನಾವು ಸರ್ವೈವ್ ಆಗೋಕ್ಕಾಗಲ್ಲ. ಏನೋ ಕಣಜಗಳನ್ನ ತುಂಬಿದ್ರೆ ಮಾತ್ರ ಒಂದು ದೇಶ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ, ನಮ್ಮ ಹೊಟ್ಟೆ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ ಅಂತ. ಹಾಗಾಗಿ ಕೃಷಿಕನಾಗಿ ಹಾಗೂ ಕೃಷಿ ವಿಜ್ಞಾನಿಯಾಗಿ ನನಗೆ ಹೆಮ್ಮೆ ಇದೆ. ಅದು ನಿಜ. ಆದರೆ ನಾನು ಓದಬೇಕು ಅಂತ ಕೃಷಿಗೋಸ್ಕರ ಬಂದಿದ್ದಲ್ಲ, ಒಂಥರ ಆಕ್ಸಿಡೆಂಟ್ ಅಷ್ಟೇ ಇದು, ಜಸ್ಟ್. ಬಟ್ ಆಮೇಲೆ ನಿಮ್ಗೆ ಇಷ್ಟ ಆಗ್ತಾ ಹೋಯ್ತು ಅದನ್ನ? ಆಬ್ವಿಯಸ್ಲಿ ಅದ್ರಲ್ಲಿ ಸಂಶೋಧನೆ ಮಾಡ್ತೀರಿ? ಕೃಷಿ ಕಾಲೇಜಲ್ಲಿ ಸಂಶೋಧನೆ ಅಂದ್ರೆ 2 ರೀತಿ ಇರುತ್ತೆ ಮೇಡಮ್. ಒಂದು ಕೃಷಿ ಸಂಶೋಧನೆನೇ, ಅಥವಾ ಅದಕ್ಕೆ ಆಧಾರವಾಗಿ ಬೇಕಾಗಿರುವಂತಹ ಶುದ್ಧ ವಿಜ್ಞಾನದ ಸಂಶೋಧನೆ. ದುರಂತ ಅಂದ್ರೆ ಕೃಷಿಗೆ ಬೇಕಾದ ವಿಜ್ಞಾನ ಸಾಕಷ್ಟು ನಡೀತಾ ಇದೆ, ನಡೀತಾ ಇದೆ, ಸಾಕಷ್ಟು ನಡೀತಾ ಇದೆ. ಆದ್ರೆ ಅದೆಲ್ಲವೂ ಇದುವರೆಗೆ ನಮಗೆ ದಕ್ಕಿರುವ ಶುದ್ಧ ವಿಜ್ಞಾನದ ಆಧಾರದ ಮೇಲೆ ಮಾತ್ರ ನಡೀತಾ ಇದೆ. ಆದರೆ ಈಗ ಏನಾಗ್ತಿದೆ ಪ್ರಪಂಚದಾದ್ಯಂತ ಅಂದ್ರೆ ಈ ಶುದ್ಧ ವಿಜ್ಞಾನ ಕೂಡ ಕೆಲವರ ಹಿಡಿತಕ್ಕೆ ಸಿಗ್ತಾ ಇದೆ. ಉದಾಹರಣೆಗೆ ಹೇಳ್ತೀನಿ ನಾನು. ಮೆಂಡಲ್ ಗೊತ್ತಿರ್ಬೇಕು ನಿಮ್ಗೆ. ಆನುವಂಶಿಕ ಶಾಸ್ತ್ರವನ್ನ ಮೊದಲ ಪಾಠ ಬರೆದವರವರು ಸಂಶೋಧನೆ ಮೂಲಕ. ಅದು ನಮ್ಮ ಇಡೀ ತಳಿ ಅಭಿವೃದ್ಧಿಗೆ ಒಂದು ಆಧಾರ. ಹೊಸ ತಳಿಗಳು ಮಾಡಬೇಕಾದ್ರೆ ಹೇಗೆ 2 ಅಮ್ಮ ಅಪ್ಪ ಏನೋ ತಳಿಗಳನ್ನ ತಂದು ಅವೆರಡರ ಮದುವೆ ಮಾಡಿ ಹುಟ್ಟೋ ಮಕ್ಕಳಲ್ಲಿ ಬೆಸ್ಟ್ ತಗೊಂಡು ರೈತರಿಗೆ ಕೊಡೋದು ಇದೊಂದು ಪದ್ಧತಿ. ಅದಕ್ಕೆ ಮೂಲಾಧಾರ ಮೆಂಡಲಿಸಮ್ ಎಲ್ಲಾ ಪುಸ್ತಕಗಳಲ್ಲೂ ಇತ್ತು, ನಾವೆಲ್ಲ ಫ್ರೀಯಾಗಿ ಕಲ್ತ್ವಿ. ಇತ್ತೀಚೆಗೆ ಬಂದಿರೋ ಉದಾಹರಣೆಗೆ ಕ್ರಿಸ್ಪರ್ ಟೆಕ್ನಿಕ್ ಅಂತ ಒಂದಿದೆ, ಅಥವಾ ಜೀನ್ಸ್ ಅಂತ ಬರ್ತಿದಾವೆ, ಸ್ಪೆಷಲ್ ಜೀನ್ಸ್ ಅಂತ, ಜೀನ್ ಟ್ರಾನ್ಸ್ಫರ್ ಅಂತ. ಆ ಜೀನ್ಸ್ ನಾವು ಬೇಕು ಅಂತಂದ್ರೆ ನಮ್ಗೆ ಸಿಗ್ತಾ ಇಲ್ಲ ಈಗ.
ಯಾರೋ ಒಬ್ಬ ಪೇಟೆಂಟ್ ಮಾಡಿರ್ತಾರೆ Patent ಇರುತ್ತೆ. ಅಥವಾ ಇನ್ಯಾರೋ ಟೆಕ್ನಿಕ್ ಪೇಟೆಂಟ್ ಮಾಡಿರ್ತಾರೆ, ನಾವು ಅವ್ರಿಗೆ ದುಡ್ಡು ಕೊಟ್ಟು ತಗೋಬೇಕು. ಹೀಗೆ ಆ ಶುದ್ಧ ವಿಜ್ಞಾನದ ಏನೋ ಔಟ್ಪುಟ್ ಇದೆಯಲ್ಲ, ಇಳುವರಿ, ಆ ಇಳುವರಿ ಇವತ್ತು ಅಷ್ಟೊಂದು ಸ್ವತಂತ್ರವಾಗಿ ಸಿಗ್ತಾ ಇಲ್ಲ. ಆ ಸಿಗದೇ ಇರೋದ್ರಿಂದ ನಮ್ಮ ಈ ಅಪ್ಲೈಡ್ ವಿಜ್ಞಾನ ಇದೆಯಲ್ಲ ಕೃಷಿದು, ಅದು ಬಹಳ ದಿವಸ ಹೀಗೆ ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ಅಂದ್ರೆ ವಿಜ್ಞಾನ ಕೂಡ ವ್ಯಾಪಾರದ ಒಂದು ವೆರಿ ಟ್ರೂ, ಮಾರ್ಗ ಆಗಿದೆ ವೆರಿ ಟ್ರೂ. ಅಂತ. ಅದು ನಾವು ಇದೇ ರೀತಿ, ಉದಾಹರಣೆಗೆ ನಮಗೆ 1978 ನಮ್ಮಲ್ಲಿ ಏನೋ ಗ್ರೀನ್ ರೆವಲ್ಯೂಷನ್ ಆಯ್ತು, ಹಸಿರು ಕ್ರಾಂತಿ ಆಯ್ತು. ಹಸಿರು ಕ್ರಾಂತಿ ಅದಕ್ಕೆ ಆಧಾರ ಇತ್ತು, ಬೇಸಿಕ್ ಶುದ್ಧ ವಿಜ್ಞಾನದ ಆಧಾರ ಇತ್ತು. ಇನ್ನು ಮುಂದೆ ಹಸಿರು ಕ್ರಾಂತಿ ಆಗ್ಬೇಕಾದ್ರೆ ನಮ್ಗೆ ಅಷ್ಟೇ ಶುದ್ಧ ವಿಜ್ಞಾನದ ಏನೋ ಜ್ಞಾನ ಸಿಗಬೇಕು. ಅಷ್ಟೇ ಅಲ್ಲ, ಪರಿಕರಗಳು ಸಿಗಬೇಕು, ತಳಿಗಳು ಸಿಗಬೇಕು. ಅವೆಲ್ಲವೂ ಇವತ್ತು ಏನೋ ಕೆಲವರ ಹಿಡಿತಕ್ಕೆ ಹೋಗ್ತಾ ಇದೆ ಅಥವಾ ವ್ಯಾಪಾರಿ ಕೈಗಳಿಗೆ ಸೇರ್ತಾ ಇದೆ. ಅದನ್ನ ಪಡಿಬೇಕಾದ್ರೆ ನಾವು ಇಲ್ಲ ನಾವೇ ಕಂಡಿಡ್ಕೋಬೇಕು ಆ ರೀತಿ, ಇಲ್ಲ ನಾವು ದುಡ್ಡು ಕೊಟ್ಟು ತಗೋಬೇಕು. ದುರದೃಷ್ಟ ಅಂದ್ರೆ ನಮ್ಮ ಭಾರತದಲ್ಲಿ ಕೃಷಿ ವಿಜ್ಞಾನಕ್ಕೆ ಬೇಕಾಗಿರುವ ಶುದ್ಧ ವಿಜ್ಞಾನ ಮತ್ತು ಪರಿಕರಗಳ ತಯಾರಿಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಹಾಗಾಗಿ ನಮ್ಮ ಕೃಷಿ ಬೆಳವಣಿಗೆ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ. ಇದು ಎಲ್ಲರಿಗೂ ಸ್ವಲ್ಪ ತಲ್ಲಣ ಮಾಡ್ತಾ ಇದೆ ಕೃಷಿ ವಿಜ್ಞಾನ. ಪ್ರಾಯಶಃ ಶಿಕ್ಷಣ, ವೈದ್ಯಕೀಯ ಮತ್ತು ಕೃಷಿ ಈ ಎರಡೂ ಸಹ ವ್ಯಾಪಾರವನ್ನ ಬಿಟ್ಟು ಕೆಲಸ ಮಾಡಿದ್ರೆ ಬಹುಶಃ ಅನ್ಫಾರ್ಚುನೇಟ್ಲಿ ಅದಾಗ್ಲಿಕ್ಕಿಲ್ಲ ಮೇಡಮ್. ಇಡೀ ಪ್ರಪಂಚ ಎಲ್ಲಾ ಸ್ಪಿಯರ್ಸ್ ಅಲ್ಲೂ ಬಿಸಿನೆಸ್ ಆಗ್ತಾ ಇದೆ. ಹಾಗಾಗಿ ಅದಾಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಬುದ್ಧಿ ಕಲಿಬೇಕು ಅಂತಂದ್ರೆ ನಾವು ಬರೀ ಕೃಷಿ ಸಂಬಂಧಿತ ಸಂಶೋಧನೆ ಮಾಡಿದ್ರೆ ಸಾಲದು, ಅದಕ್ಕೆ ಆಧಾರವಾಗಿರುವ ಸಂಶೋಧನೆ ಕೂಡ ನಾವು ಮಾಡಬೇಕು. ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮಲ್ಲಿ ಇನ್ನೊಂದು ಮಿಸ್ ಆಗಿರೋದು ಮೇಡಮ್ ಅಂದ್ರೆ ಇಂಟರ್ಲಿಂಕಿಂಗ್, ವೆಬ್ಬಿಂಗ್ ಅಥವಾ ನೆಟ್ಟಿಂಗ್ ಅಂತೀವಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IITs ಇರ್ಬೋದು, ಐಸರ್ಗಳಿರ್ಬೋದು, ಅಲ್ಲೆಲ್ಲ ತಾವಾಗಿ ಬೇಕಾದ ಸಂಶೋಧನೆಗಳಾಗ್ತಾ ಇದ್ದಾವೆ. ಅದನ್ನ ಕೃಷಿಗೆ ಸೇರ್ಸೋಕೆ, ಲಿಂಕ್ ಮಾಡೋಕೆ ಈ ನಿಕಟ ಸಂಬಂಧಗಳು ಬೆಳೀತಾರೆ. ಅದು ಎಕ್ಸಾಕ್ಟ್ಲಿ. ಅವ್ರದ್ದೇನೋ ನಾವು ಮಾಡ್ತಾ ಇರೋದು ಹೆಚ್ಚುವರಿ ಅಂತ ಅವರು, ಇವ್ರೇನೋ ಕೃಷಿಕರು ಅವ್ರ ಹತ್ರ ಏನಿದೆ ಅಂತ ಇವ್ರದ್ದು, ಈ ರೀತಿಯ ದೀಪಗಳಾಗ್ತಿದಾವೆ. ಅದನ್ನ ಬ್ರೇಕ್ ಮಾಡಿ ಸೇತುವೆಗಳು ಕಟ್ಟಬೇಕು. ಇಲ್ಲೂ ಕೂಡ ಕೃಷಿ ಸಂಸ್ಥೆಗಳಲ್ಲೂ, ಅದು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ICR ಸಂಸ್ಥೆಗಳಾಗಿರ್ಬೋದು, ಅಲ್ಲೂ ಕೂಡ ಶುದ್ಧ ವಿಜ್ಞಾನವನ್ನ ಪ್ರೇರೇಪಿಸುವ ಒಂದು ಏನೋ ಹೆಜ್ಜೆಗಳು ಕೊಡಬೇಕಾಗಿದೆ. ಅದಾಗ್ತಾ ಇಲ್ಲ ಅನ್ನೋದು ದುಃಖ ನಮ್ಮೆಲ್ಲರಿಗೂ. ಸರ್, ಫುಲ್ ಬ್ರೈಟ್ ಫೆಲೋ ನೀವು, ಇದೊಂದು ದೊಡ್ಡ ಸಾಧನೆ ಒಬ್ಬರ ಜೀವನದಲ್ಲಿ. ನಿಮ್ಮ ಕೃಷಿ ಸಂಶೋಧನೆಗಿರ್ಬೋದು ಅಥವಾ ನಿಮ್ಮ ವೃತ್ತಿ ಜೀವನಕ್ಕಿರ್ಬೋದು, ಇದು ಕೊಟ್ಟ ತಿರುವು ಏನು, ಇದರಿಂದ ಏನು ನಿಮಗೆ ಸಿಕ್ತು, ಹೇಗೆ ಅದನ್ನ ಹೇಳ್ಕೊಳ್ತೀರಿ? ಬಹುಶಃ ಮೇಡಮ್, ನಾನು ಫುಲ್ ಬ್ರೈಟ್ ಫೆಲೋ ಆಗಿದ್ದು ಅಥವಾ ನನ್ನ ರೆಕಗ್ನಿಷನ್ ಅಂತ ಹೆಂಗ್ ಕರೀತಾರೆ, ಅದಾಗಿರೋದು ನನ್ನ ಕೃಷಿ ಆಧಾರಿತ ಸಂಶೋಧನೆಗಿಂತ ನನ್ನ ವಿಕಾಸವಾದದ ಸಂಶೋಧನೆಯಲ್ಲಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಉದಾಹರಣೆಗೆ ಫುಲ್ ಬ್ರೈಟ್ ಫೆಲೋನೇ ಯಾಕೆ ಬಂತು ಅಂತ ಹೇಳ್ತೀನಿ. ನಾನು ನಮ್ಮ ಫ್ರೆಂಡ್ ಉಮಾಶಂಕರ್ ಅಂತ, ನಾನು ಉಮಾಶಂಕರ್ ಹೇಳಿದೆ, ನಾನು ಯಾವತ್ತೂ ಕೂಡ ಈ ರೀತಿ ಇಂಟರ್ವ್ಯೂ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ 40 ವರ್ಷಗಳು ನಾವಿಬ್ಬರು ಒಟ್ಟಿಗೆ ಇದ್ದವರು. ನಾನು ನಮ್ಮ ಫ್ರೆಂಡ್ ಉಮಾಶಂಕರು ಮಲೇಷ್ಯಾಗೆ ಒಂದು ಪ್ರೆಸೆಂಟೇಷನ್ಗೆ ಹೋಗಿದ್ವಿ. ಅಲ್ಲಿ ಪ್ರೆಸೆಂಟೇಷನಲ್ಲಿ ನಾವು ಮಾಡಿದ ಒಂದು ಉಪನ್ಯಾಸ, ತಂದೆ ಮಕ್ಕಳ ಅಥವಾ ಪೋಷಕರ ಮಕ್ಕಳ ನಡುವಿನ ಕಲಹ ಅಂತ, ಗಿಡಗಳಲ್ಲಿ, ಸಸ್ಯಗಳಲ್ಲಿ, ಪೇರೆಂಟ್ ಆಫ್ ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅಂತಾರೆ. ನೀವು ನಿಮ್ಮ ಮಗಳು ಕಿತ್ತಾಡ್ತಿರಲ್ಲ ಮೇಡಮ್, ನಿಮ್ಮದೇ ಕೂಸಾದ್ರೂ ನೀವು ಕಿತ್ತಾಡ್ತಾರೆ, ನಿಮ್ಮ ಜೊತೆ ನಿಮ್ಮ ಮಗಳು ಜಗಳ ಮಾಡ್ತಾಳೆ ಅಲ್ವಾ. ಇದು ಯಾಕೆ ಅನ್ನೋದ್ರ ಬಗ್ಗೆ ವಿಕಾಸವಾದದಲ್ಲಿ ಒಂದು ಪರಿಕಲ್ಪನೆ ಇದೆ. ಯಾಕೆ ಅಂದ್ರೆ ಇಲ್ಲಿ ನಿಮ್ಗೆ ನೋವಾಗ್ಬೋದು ನಾನು ಹೇಳಿದ್ರೆ, ಡಾರ್ವಿನ್ ವಾದದ ಪ್ರಕಾರ ನೀವು ಸ್ವಾರ್ಥಿಗಳು, ನಿಮ್ಮ ಮಗಳು ಸ್ವಾರ್ಥಿಗಳು. ನಿಮ್ಮನ್ನು ಬಿಟ್ಟು ನಾನೇ ಹೇಳೋದಾದ್ರೆ ನಾನು ಸ್ವಾರ್ಥಿ, ನನ್ನ ಮಗಳು ಸ್ವಾರ್ಥಿ. ಈ ರೀತಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಸ್ವಾರ್ಥವನ್ನು ಇಟ್ಕೊಂಡಿರೋದ್ರಿಂದ, ಯಾವ ಸ್ವಾರ್ಥ ಏನು, ನಾನು ಜಾಸ್ತಿ ತಿನ್ಬೇಕು ಅನ್ನೋದಲ್ಲ, ನನ್ನ ಆನುವಂಶಿಕ ಧಾತುಗಳು ಹೆಚ್ಚಾಗಬೇಕು ಅಂತ. ಅದು ಪ್ರತಿ ಮನುಷ್ಯನಲ್ಲೂ ಪ್ರತಿ ಜೀವದಲ್ಲೂ ಇದೆ. ಆ ಭಾವನೆ ಇಲ್ಲದೆ ಇದ್ರೆ ವಿಕಾಸ ಆಗ್ತಿರ್ಲಿಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ಪಕ್ಷಿಯ ಗೂಡು ತಗೊಳ್ಳೋಣ ಮೇಡಮ್. ಒಂದು ಪಕ್ಷಿ 3 ಮೊಟ್ಟೆ ಇಟ್ಟಿದೆ ಅನ್ಕೊಳ್ಳೋಣ. ಆ 3 ಮೊಟ್ಟೆಗಳನ್ನು ಈಕ್ವಲ್ ಆಗಿ ಸಮನಾಗಿ ಬೆಳೆಸಿ, ಎಲ್ಲರನ್ನೂ ಒಟ್ಟಿಗೆ ಬೆಳೆಸಿ, ಆ 3 ಮಕ್ಕಳು ಕೂಡ ಪುನರಾಭಿವೃದ್ಧಿ ಮಾಡಿದ್ರೆ ಆ ತಾಯಿ ಪಕ್ಷಿಯ ಪುನರಾಭಿವೃದ್ಧಿ ಮುಂದುವರಿಯುತ್ತೆ, ಅದರ ಧಾತುಗಳು ಮುಂದಕ್ಕೆ ಹೋಗ್ತವೆ. ಆದ್ರೆ ಅಲ್ಲಿರುವ 3 ಮಕ್ಕಳ ಪ್ರತಿಯೊಂದನ್ನು ತಗೊಳ್ಳಿ, ಅವು ಕೂಡ ಸ್ವಾರ್ಥಿಗಳು. ಅವೇನ್ ಮಾಡ್ತವೆ,
ನಮ್ಮಮ್ಮ ಬರೋ ಆಹಾರದಲ್ಲಿ ತರೋ ಆಹಾರದಲ್ಲಿ ನಾನ್ ಜಾಸ್ತಿ ತಗೋಬೇಕು, ನಾನ್ ಚೆನ್ನಾಗಿ ಬೆಳಿಬೇಕು, ನಾನ್ ಪುನರಾಭಿವೃದ್ಧಿ ಮಾಡಬೇಕು, ಅವುಗಳ ತಲೆನಲ್ಲೇ ಇರ್ಲಿಕ್ಕಿಲ್ಲ. ವಿಕಾಸ ಆ ರೀತಿ ಅವ್ರನ್ನ ರೂಪಿಸಿರುತ್ತೆ. ಅದಕ್ಕೇನೆ ಕ್ರೈಯಿಂಗ್ ಬೇಬಿ ಗೆಟ್ಸ್ ದಿ ಮಿಲ್ಕ್ ಅಂತಾರಲ್ಲ, ಹಾಗೆ ಆ 3 ಮಕ್ಕಳಲ್ಲೂ ಶುರುವಾಗುತ್ತೆ ಕಾಂಪಿಟಿಷನ್. ಆ 3 ಮಕ್ಕಳಲ್ಲೂ ಕಾಂಪಿಟಿಷನ್ ಶುರುವಾದಾಗ ಯಾವ್ದು ಜಾಸ್ತಿ ಕೇಳುತ್ತೋ ಅದು ತಾಯಿ ಅದಕ್ಕೆ ಊಟ ಕೊಡ್ಲೇಬೇಕಾಗುತ್ತೆ. ನೀವು ಕೇಳ್ಬೋದು ಯಾಕೆ ಸಮನಾಗಿ ಕೊಡ್ಬೋದಲ್ಲ ಅಂತ. ತಾಯಿ ಜಾಸ್ತಿ ಕಿರಿಚೋ ಮಗುಗೆ ಊಟ ಕೊಡದೇ ಇದ್ರೆ ಆ ಮಗು ಜಾಸ್ತಿ ಕಿರಿಸ್ತಾ ಇದ್ದಂಗೆ ಏನಾಗುತ್ತೆ, ಅದು ಪ್ರೆಡೇಟರ್ಸ್ನ, ಬೇರೆ ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಬಂದು ಇಡೀ ಗೂಡನ್ನ ತಿಂದ್ಬಿಡುತ್ತೆ. ತಾಯಿಗೆ ಇಡೀ ಗೂಡು ಲಾಸು. ಅದಕ್ಕೆ ಏನ್ ಮಾಡೋದು, ಹಾಳಾಗ್ಲಿ ಕಿರಿಸ್ತಾ ಇದೆ ಮಗು ಅಂತ ಅದಕ್ಕೆ ಜಾಸ್ತಿ ಕೊಡುತ್ತೆ. ಅದು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಅದು ಮಾತ್ರ ಚೆನ್ನಾಗಿ ಬೆಳೆಯುತ್ತೆ, ಇನ್ನೆರಡು ಚೆನ್ನಾಗಿ ಬೆಳೆಯಲ್ಲ. ತಾಯಿಗೆ ಅದು ಲಾಸ್ ಅಲ್ವಾ? ಇದು ಕಾನ್ಫ್ಲಿಕ್ಟ್. ಸೊ ತಾಯಿಗೆ ಎಲ್ಲರೂ ಸಮನಾಗಿ ಬೆಳಿಬೇಕು ಅನ್ನೋ ಆಸೆ ಇದ್ರೆ ಮಕ್ಕಳಲ್ಲಿ ಆ ಸ್ವಾರ್ಥತನದಿಂದ ಇಲ್ಲ ನಾನ್ ಚೆನ್ನಾಗಿ ಬೆಳಿಬೇಕು ಅಂತ ತಾಯಿಯ ವಿರುದ್ಧದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇದು ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್. ಪಕ್ಷಿಗಳಲ್ಲಿ ಕಂಡಿಡಿದಿದ್ದಾರೆ, ಬಹಳ ಪ್ರಬುದ್ಧವಾಗಿ ಕಂಡಿಡಿದ್ದಾರೆ ಇದನ್ನ. ಎಷ್ಟು ಮಟ್ಟಿಗೆ ಅಂತಂದ್ರೆ ತಾಯಿ ಆಚೆ ಹೋದಾಗ ಕೆಲವು ಪಕ್ಷಿಗಳಲ್ಲಿ ಹಿರಿಯ ಪಕ್ಷಿ ಮಗು ಇರುತ್ತಲ್ಲ, ಅದು ಬೇರೆ ಪಕ್ಷಿಗಳನ್ನ ಮೊಣಕಾಲಲ್ಲಿ ತಳ್ಳಿ ಅಥವಾ ಮೊಣಕೈಯಲ್ಲಿ ತಳ್ಳಿ ಸಾಯಿಸ್ಬಿಡುತ್ತೆ. ಅಮ್ಮ ಬಂದಾಗ ನಾನು ಒಬ್ಬನೇ ಇದ್ದ ನಂಗೆ ಜಾಸ್ತಿ ಊಟ ಸಿಗುತ್ತೆ ಅಂತ. ಪಕ್ಷಿಗಳಲ್ಲಿ ಇದು. ಗಿಡಗಳಲ್ಲಿ ಇದೆಯಾ? ಗಿಡಗಳಲ್ಲಿ ಕೂಗಿಲ್ಲ, ರಕ್ತ ಇಲ್ಲ, ಅಥವಾ ಈ ರೀತಿಯ ಕೋಪ ಇಲ್ಲ, ಮನಸ್ಸಿಲ್ಲ. ನಾವು ಆ ಸದ್ಯಕ್ಕೆ ನಮ್ಮ ಹತ್ರ ಒಂದು ಪುರಾವೆ ಸಿಕ್ಕಿತ್ತು. ಸಸ್ಯಗಳಲ್ಲೂ ಕೂಡ ಈ ರೀತಿಯ ಪೇರೆಂಟ್ ಕಾಂಪಿಟಿಷನ್ ಇದೆ ಅಂತ. ನೀವು ಅವರೇಕಾಯಿ ತಗೊಂಡ್ರೆ ಅವರೇಕಾಯಿ ಒಳಗಡೆ 4-5 ಬೀಜ ಬೆಳೆದಿರುತ್ತಲ್ಲ, ಸಾಮಾನ್ಯವಾಗಿ ನೀವು ನೋಡಿರ್ತಾರೆ ನೀವು, ಎಲ್ಲಾದ್ರಲ್ಲೂ 5 ಬೀಜ ಬೆಳೆಯಲ್ಲ. 1-2 ಜಾಸ್ತಿ ಇರುತ್ತೆ, 3 ಜಾಸ್ತಿ ಇರುತ್ತೆ, 4-5 ಇರೋದಿಲ್ಲ. ಯಾಕೆಂದ್ರೆ ಇದೇ ಕಾರಣ. ಅಲ್ಲಿ ಪ್ರತಿ ಬೀಜ ಕೂಡ ಒಂದು ಪಕ್ಷಿಯ ಏನೋ ಮಗು ಇದ್ದಂಗೆ ಒಂದು ಬಲಿಷ್ಠ ಆಗಿರುತ್ತದೆ. ಯಾಕಂದ್ರೆ ತನ್ನನ್ನ ತಾನು ಆಹಾರ ತೆಗೆದು ಚೆನ್ನಾಗಿ ಬೆಳೆಯಕ್ಕೆ ಪ್ರತಿ ಬೀಜ ಕೂಡ ಅಲ್ಲಿ ಜೀವದ ಹೋರಾಟ ನೋಡಿ, ಕಾಂಪಿಟಿಷನ್ ಅಲ್ವಾ? ಅದ್ರ ಬಗ್ಗೆ ನಾವಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅದನ್ನ ಕಂಡ ಭಾರತದ ಮತ್ತೊಬ್ಬ ವಿಜ್ಞಾನಿ ಭಾವ ಅಂತ ಅಮೆರಿಕದಲ್ಲಿದ್ದವರು ಅದನ್ನ ನೋಡಿ, ನಿಮ್ಮ ಐಡಿಯಾ ಬಹಳ ಚೆನ್ನಾಗಿದೆ, ಇದು ಪ್ರಪಂಚಕ್ಕೆ ಇದು ಎಲ್ಲಕ್ಕೂ ತಿಳಿಬೇಕಿದು, ಬನ್ನಿ ಒಂದು ರಿವ್ಯೂ ಬರೆಯೋಣ ಇದರ ಮೇಲೆ ಅಂತ ಕರೆದ್ರು. ಸೊ ಅದಕ್ಕೋಸ್ಕರ ನಾವು ಫುಲ್ಬ್ರೈಟ್ ಫೆಲೋದಲ್ಲಿ ಅಲ್ಲಿ ಹೋಗಿದ್ದು, ಅಲ್ಲಿ ಕೂತು ಬರೆದ್ವಿ. ಅದು ಪಬ್ಲಿಷ್ ಆಯ್ತು ಕೂಡ. ಈಗ ಹಾಗೆ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಈ ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅನ್ನೋದ್ರ ಬಗ್ಗೆ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಈ ಕಾನ್ಫ್ಲಿಕ್ಟ್ ಬರ್ಬೋದು ಅಥವಾ ಈ ಕಲಹ ಬರಬಹುದು ತಾಯಿ ಮಕ್ಕಳ ಮನುಷ್ಯರಲ್ಲಿ ಕಾಮನ್, ಇದು ದಾಯಾದಿ ಎಲ್ಲಾ ಪ್ರಾಣಿಗಳಲ್ಲೂ ಕಾಮನ್. ಆದ್ರೆ ಪ್ರಾಣಿಗಳಲ್ಲಿ ಮೊದಲ ಬಾರಿಗೆ ನಾವು ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ರಿವ್ಯೂ ಬರೆಯಕ್ಕೆ ಅಂತ ಅವ್ರು ಕರೆದಿದ್ರು. ಅಲ್ಲೋ ಕೂತ್ಕೊಂಡು ಅವ್ರ ಜೊತೆ ಬರೆದ್ವಿ, ಪಬ್ಲಿಷ್ ಆಯ್ತು. ಈಗ ಗಣೇಶ ಉಮಾಶಂಕರ್ ತಾಯಿ ಮಕ್ಕಳ ಕಲಹಕ್ಕೆ ಒಂದು ರೀತಿಯಲ್ಲಿ ಇದರದ್ದು ಬೇರೆ ಬೇರೆ ಇದೆ ಮೇಡಮ್. ಬೇರೆ ಬೇರೆ ಉದಾಹರಣೆಗೆ ನಮ್ಮ ನೇರಳೆ ಹಣ್ಣು ತಿಂತೀವಲ್ಲ, ನೇರಳೆ ಹಣ್ಣು ತಿನ್ಬೇಕಾದ್ರೆ ನಿಮ್ಗೆ ಬಾಯಿಗೆ ಒಂದು ಬೀಜ ಸಿಗುತ್ತೆ. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, 40 ಅಂಡಗಳಿರ್ತವೆ ಹೂವಿನಲ್ಲಿ. 40 ಅಂಡಗಳಲ್ಲಿ ಈ ರೀತಿಯ ಕಾಂಪಿಟೇಷನ್ ಇಂದ ಯಾವುದು ಮೊದಲು ಗಟ್ಟಿ ಆಗುತ್ತೋ ಅದು ಎಲ್ಲವನ್ನು ಸಾಯಿಸ್ಬಿಟ್ಟು ತಾನು ಒಂದೇ ಆಗುತ್ತೆ. ಯಾಕಂದ್ರೆ ಒಂದು ಹಣ್ಣಲ್ಲಿ ಇಮ್ಯಾಜಿನ್ ಒಂದು ಬೀಜ ಇರೋದಕ್ಕೆ ನಮ್ಗೆ ಬೀಜ ಜಾಸ್ತಿ ಆಯ್ತು ಅಂತಂತೀವಿ. ಪಲ್ಪ್ ಕಡಿಮೆ ಅಲ್ವಾ? ಅಲ್ಲಿ ನಮ್ಗೆ ರುಚಿ ಬೇಕು. ರುಚಿ ಬೇಕಾದ್ರೆ ಪಲ್ಪ್ ಜಾಸ್ತಿ ಇರಬೇಕು. ಆ ಬೀಜ ಬೇಡ ನಮ್ಗೆ. 2-3 ಬೀಜ ಇದ್ದಿದ್ರೆ ಆಗೋಲ್ಲ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಹಣ್ಣಿದೆ, ಏನು ನೇರಳೆ ಹಣ್ಣು, ಒಂದರಲ್ಲಿ 3 ಬೀಜ ಇದೆ, ಇನ್ನೊಂದ್ರಲ್ಲಿ 1 ಬೀಜ ಇದೆ. ನಾವು ಹೆಂಗೋ ಕಂಡಿಡ್ಕೊಂಡ್ಬಿಡ್ತೀವಿ 1 ಬೀಜ ಇರೋದನ್ನ, ಯಾಕಂದ್ರೆ ನಮ್ಗೆ ಅದು ರುಚಿ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಆ 1 ಬೀಜದ ಪ್ರಸಾರ ಜಾಸ್ತಿ ಆಗುತ್ತೆ. ಈ 3 ಬೀಜ ಇದೆಯಲ್ಲ ಅದನ್ನ ನಾವು ಪ್ರಿಫರ್ ಮಾಡಲ್ಲ. ಅದು ತಾಯಿ ಗಿಡದ ಕೆಳಗಡೆ ಬೀಳುತ್ತೆ, ಅಲ್ಲೇ ಕೊಳೆಯುತ್ತೆ, ಅದ್ರ ಪ್ರಸಾರ ಆಗಲ್ಲ. ಹಾಗಾಗಿ ಆ ಸ್ವಾರ್ಥದಿಂದ ನಾನು ನನ್ನ ತಾಯಿಯ ಕಡೆಯಿಂದ ದೂರಕ್ಕೆ ಹೋಗಿ ಪ್ರಸಾರ ಹೊಂದಿ ನಾನು ಬೆಳಿಬೇಕು ಅನ್ನೋ ಕಾರಣದಿಂದ ಗಟ್ಟಿಯಾಗಿ ಬೆಳೆದ ಮೊದಲ ಬೀಜ ಬೇರೆಯವನ್ನೆಲ್ಲ ಸಾಯಿಸಿ ತಾನೊಂದೇ ಉಳ್ಕೊಳ್ಳುತ್ತೆ. ನಾವು ಅದನ್ನು ಉದು ಅಂತ ಆಚರಿಸುತ್ತೀವಿ, ಅದು ಬೀಜ ಪ್ರಸಾರ ಆಗಿ ಮುಂದುವರಿಯುತ್ತೆ. ಹೀಗೆ ಆ ತಾಯಿ ಮಕ್ಕಳ ಕಲಹ, ನಾನು ತಾಯಿ ಮಕ್ಕಳ ಕಲಹ ಅಂತ ಕರಿತೀನಿ, ಇಂಗ್ಲಿಷಲ್ಲಿ ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ನಾನು ತಾಮಕ ಅಂತಲೇ ಹೆಸರು ಕೊಟ್ಟಿದ್ದೀನಿ ಅದಕ್ಕೆ, ನನ್ನ ಬರವಣಿಗೆನಲ್ಲಿ ತಾಮಕ ಅಂತ. ಇದು ಬಹಳ ವಿಫಲವಾಗಿ ಅವ್ಯಾಹಿತವಾಗಿ ಹರಡಿಕೊಂಡಿದೆ ಎಲ್ಲ ಕಡೆ. ಪ್ರಾಯಶಃ ಮಿಯಾವಾಕಿ ಅರಣ್ಯದ ಒಂದು ಇದು ಹೀಗೆ ಇರಬೇಕು, ಹತ್ರ ನಟ್ರು ಕೂಡ ಅದು ಸಮೃದ್ಧವಾಗಿ ಬೆಳೆಯುತ್ತೆ. ಇಲ್ಲ ಮರಗಳನ್ನ ಗಿಡಗಳನ್ನ ನಡುವಾಗ ಒಂದಷ್ಟು ಅಂತರ ಇಟ್ಕೊಂಡು ನಡ್ತಾರೆ. ಆದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಸರ್ ಹತ್ರ ನಡೆದಾಗ ಅದು ಸ್ಪರ್ಧೆಗೆ ಬಿದ್ದ ಹಾಗೆ ಮೇಲೆ ಹೇಳ್ತದೆ. ನಿಜ ಮೇಡಮ್, ಅದು ನನಗೆ ಬಹುಶಃ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ಸಾಕಷ್ಟು ಎವಿಡೆನ್ಸ್ ಇಲ್ಲ.
ಉದಾಹರಣೆಗೆ ಹೇಳ್ತೀನಿ, ಥಿನ್ನಿಂಗ್ ಕಾನ್ಸೆಪ್ಟ್ ಅಂತ ಒಂದಿದೆ ಪರಿಸರದಲ್ಲಿ. ಥಿನ್ನಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ, ನೀವು ಒಂದಡಿ ಒಂದಡಿನಲ್ಲಿ 100 ಬೀಜ ಹಾಕಿ, 10 ಬೀಜ ಹಾಕಿ, 1 ಬೀಜ ಹಾಕಿ, 3 ಸಪರೇಟ್. ಕೊನೆಗೆ 10 ವರ್ಷ ಆದ್ಮೇಲೆ ನೀವು 1 ಬೀಜ ಹಾಕಿರೋದ್ರಲ್ಲಿ ಹೆಂಗ್ ಬಂದಿರುತ್ತೋ ಗಿಡ, 10 ಬೀಜ ಹಾಕಿರೋದ್ರಲ್ಲೂ 1 ಗಿಡ ಬಂದಿರುತ್ತೆ, ಬೇರೆದೆಲ್ಲ ಸತ್ತೋಗಿರುತ್ತೆ. 100 ಬೀಜ ಹಾಕಿದ್ರಲ್ಲೂ ಒಂದೇ ಗಿಡ ಮೇಲಕ್ಕೆ ಬರುತ್ತೆ, ಬೇರೆ ಸತ್ತೋಗಿರುತ್ತೆ, ಈ ಕಾಂಪಿಟೇಷನ್ ಇಂದ. ಹಾಗಾಗಿ ಸಸ್ಯಗಳಲ್ಲಿ ತಾವಾಗಿ ಆ ಕಾಂಪಿಟೇಷನ್ ಇಂದ ಅಥವಾ ಏನೋ ರಿಸೋರ್ಸ್ ಕಾಂಪಿಟೇಷನ್ ಇಂದ ಒಂದೇ ಉಳ್ಕೊಂಡು ಬೆಳೆಯೋದು ವೆಲ್ ಎಸ್ಟಾಬ್ಲಿಷ್ ಥಿನ್ನಿಂಗ್ ಪ್ರಿನ್ಸಿಪಲ್ ಅಂತಾರೆ. ಅದ್ರ ತಿನ್ನಾಗ್ಬಿಡುತ್ತೆ ಎಲ್ಲಾನು. ಸೊ ಸಾಧ್ಯವಿಲ್ಲ, ನೀವು ಯಾವುದೇ ಎಷ್ಟೇ ಹಾಕಿದ್ರು ಕೂಡ ಕೊನೆಗೆ ಉಳ್ಕೊಳ್ಳೋದು ಅಲ್ಲಿ ಎಷ್ಟು ಮಾತ್ರ ಸರ್ವೈವ್ ಆಗ್ಬೋದು ಅಷ್ಟು ಮಾತ್ರ. ಬಹುಶಃ ದೀರ್ಘಕಾಲಕ್ಕೆ ನೀವು ಹೇಳಿದ ಥಿಯರಿ ವೆರಿ ಟ್ರೂ. ಸದ್ಯಕ್ಕೆ ನಮಗೆ ಕಾಣುತ್ತೆ ಎಲ್ಲ ಬೆಳೀತಿದಾವೆ, ಎಲ್ಲ ಉಳಿಯಕ್ ಸಾಧ್ಯವಿಲ್ಲ ಅಲ್ವಾ? ಅಂದ್ರೆ ಏನಮ್ಮಂದ್ರೆ ನಮಗೆ ಎಷ್ಟು ಅಂತರ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋವಾಗ ಬ್ಲೈಂಡ್ ಆಗಿ ಎಲ್ಲ ಹಾಕ್ಬಿಡಿ ಅವೇ ಬೆಳ್ಕೊಳ್ಳಿ ಅನ್ನೋದೊಂದು ನಾವು ಕಾಣ್ಬೋದು ಅಷ್ಟೇ. ಸರ್, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಫೆಲೋ ಕೂಡ ನೀವು ಆದ್ರಿ. ನಂದು ಪ್ರಶ್ನೆ ಇಲ್ಲಿ ಏನಂದ್ರೆ, ಕೃಷಿ ನಮಗೆ ಒಂಥರ ಜೀವನ ಇದ್ದ ಹಾಗೆ. ಕೃಷಿಕರಿಗೆ ಅಂತೂ ಕೃಷಿಯೇ ಬದುಕು, ಕೃಷಿಯೇ ಏನು ಅಧ್ಯಾತ್ಮ, ಕೃಷಿಯೇ ಧರ್ಮ ಎಲ್ಲವೂ ಕೂಡ. ಆದರೆ ಈಗ ಏನು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇರ್ಬೋದು, ಇಲ್ಲೇನು ಒಂದು ಸಂಶೋಧನೆಗಳಾಗ್ತವೆ, ಇವು ಕೃಷಿಕರಿಗೆ ಸಹಾಯ ಆಗುವ ಹಾಗೆ ಎಲ್ಲ ರೀತಿಯಲ್ಲಿ ಎಷ್ಟು ಆಗ್ತಾ ಇದೆ ಅಂತ ನೀವು ಆವಾಗ ಹೇಳಿದ್ರೆ, ಆದ್ರೆ ಅವುಗಳು ನಿಜಕ್ಕೂ ಈ ಹೊತ್ತಿಗೆ ಅವರಿಗೆ ಸಪೋರ್ಟ್ ಆಗುವ ಹಾಗೆ ಏನಾಗ್ತಾ ಇದೆ? ನಿಮ್ಮ ಪ್ರಶ್ನೆಯಲ್ಲಿ 2 ಭಾಗಗಳು ನೋಡ್ಬೇಕು ಮೇಡಮ್. ಕೃಷಿಕರಿಗೆ ಅಥವಾ ರೈತರಿಗೆ ಸಹಾಯವಾಗುವ ಸಂಶೋಧನೆ ಆಗ್ತಾ ಇದೆಯಾ, ಎರಡನೇದು ಆ ಸಂಶೋಧನೆ ಕೃಷಿಕರಿಗೆ ಮುಟ್ತಾ ಇದೆಯಾ, ಇದು 2 ಬೇರೆ ಪ್ರಶ್ನೆಗಳು. ನಮ್ಮ ಭಾರತದಲ್ಲಿ ರೈತರಿಗೆ ಸಹಾಯವಾಗುವಷ್ಟು ವಿಜ್ಞಾನ ಸಾಕಷ್ಟು ನಡೀತಾ ಇದೆ. ಅಲ್ಲಿ ವಿಜ್ಞಾನಿಗಳು ನಾವು ಯಾವತ್ತೂ ಬ್ಲೇಮ್ ಮಾಡೋಂಗಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಆ ವಿಜ್ಞಾನದ ಫಲಿತಾಂಶವನ್ನ ರೈತರ ಹತ್ರ ತಗೊಂಡೋಗೋ ಕ್ರಮ ಇದೆಯಲ್ಲ, ಅದು ವಿಜ್ಞಾನಿಗಳಿಗೆ ಸೇರಿದ್ದಲ್ಲ. ಕೆಲವರು ನನ್ನ ದೂರ್ಬೋದು, ಏನು ವಿಜ್ಞಾನಿಗಳಿಗೆ ಸೇರಿದ್ದಲ್ಲ ಅಂತ, ಯಾವ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅಂತ. ತಾನು ಸಂಶೋಧನೆಯಿಂದ ಪಡೆದ ಫಲಿತಾಂಶವನ್ನು ಕೂಡ ರೈತರ ಹತ್ರ ತಗೊಂಡು ಹೋಗ್ಬೇಕು ಅಂತ ಅವನಿಗೆ ಕೆಲಸ ಕೊಟ್ರೆ ಅವನಿಗೆ ಬೇರೆ ಸಂಶೋಧನೆ ಮಾಡೋದು. ಅದಕ್ಕೋಸ್ಕರ ನಮ್ಮ ಏನೋ ಸಿಸ್ಟಮ್ ಅಲ್ಲಿ ಒಂದು ಇಂಟರ್ಮೀಡಿಯರಿ ಇದೆ, ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ನಮ್ಮ ಕೃಷಿ ವಿಭಾಗ ಇದೆಯಲ್ಲ, ಅದು ಇಟ್ಸ್ ಮೆಂಟ್ ಫಾರ್ ದಟ್. ನಮ್ಮೊಂದಿಗೆ ಸಂಪರ್ಕ ಬಂದು ಡಿಸ್ಕಸ್ ಮಾಡಿ ಏನ್ ಬಂದಿದೆ ಅಂತೇಳಿ ರೈತರು ತಗೊಂಡೋಗಿ ಕೊಟ್ಟು, ಅವ್ರ ಪ್ರಾಬ್ಲಮ್ ಏನಿದೆ ಅಂತ ನಮಗ್ ಕೊಟ್ಟು, ನಮಗೆ ಇದ್ರ ಮೇಲೆ ಸಂಶೋಧನೆ ಮಾಡಬೇಕು ಅಂತ ಹೇಳಿರೋದು. ದುರದೃಷ್ಟ ಏನಾಗಿದೆ, ಆ ವಿಭಾಗ ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಐ ಕ್ಯಾನ್ ಟೆಲ್ ಇಟ್ ವೆರಿ ಕ್ಲಿಯರ್ಲಿ. ಏನಿದ್ರು ಕೂಡ ನಮ್ಮ ಕಾಲೇಜಲ್ಲಿ, ನಮ್ಮ ಯೂನಿವರ್ಸಿಟಿನಲ್ಲಿ ಕೃಷಿ ಮೇಳ ಅಂತ ಆಗುತ್ತೆ. ಅದೇ ನನ್ನ ಮುಂದಿನ ಪ್ರಶ್ನೆ ಇತ್ತು. ಕೃಷಿ ಮೇಳಗಳಲ್ಲಿ ನಾವು ಕಳೆದ ವರ್ಷ ಹೋದಾಗ ಇದ್ದ ಆ ಸಲಕರಣೆಗಳ ಹೊಸ್ತು ಅತ್ಯಾಧುನಿಕ ಅಂತ ಅನ್ಸಿದ್ದು, ನೆಕ್ಸ್ಟ್ ಇಯರ್ ಇನ್ನೂ ಏನೋ ಆಗಿರ್ತದೆ, ಅಲ್ಲಿ ಏನೋ ಆಗಿರ್ತಾ ಇದೆ, ಮಾತ್ರ ಹೊಸ ಬರ್ತಾ ಇದೆ. ಆದ್ರೆ ಅದು ರೈತರು ಯಾರು ಬರ್ತಾರೋ ಅಲ್ಲಿ ಅವ್ರಿಗೆ ಸಿಗುತ್ತೆ, ತಲುಪುತ್ತೆ, ಯಾರು ಅದನ್ನ ಫಾಲೋ ಮಾಡ್ತಾರೋ ತಗೊಂಡೋಗ್ತಾರೆ. ಆದ್ರೆ ಈ ಕೆಲಸ ಇದೆಯಲ್ಲ, ಈ ಕೃಷಿ ಮೇಳ ಮತ್ತು ಅಲ್ಲಿಂದ ಆ ಸಂಶೋಧನೆಯನ್ನ ರೈತರಿಗೆ ಮುಟ್ಟಿಸುವ ಕೆಲಸ, ಅದು ಸಂಪೂರ್ಣ ಜವಾಬ್ದಾರಿ ತಗೋಬೇಕಾಗಿರೋದು ಕೃಷಿ ವಿಭಾಗ. ದುರದೃಷ್ಟ ಅಂತಂದ್ರೆ ಆ ಕರ್ತವ್ಯನೇ ಇವತ್ತು ಮರಿತಾ ಇದ್ದಂಗಿದೆ ನಮ್ಮ ಕೃಷಿ ವಿಭಾಗ. ಅವ್ರದ್ದು ಏನೋ ಫರ್ಟಿಲೈಸರ್ಸ್ ಹಚ್ಚೋದಂತೆ, ಅಥವಾ ಪೆಸ್ಟಿಸೈಡ್ಸ್ ಹಚ್ಚೋದಂತೆ, ಅಥವಾ ಅವ್ರಿಗೆ ಸಾಲಗಳು ಕೊಡೋದಂತೆ, ಇದರಲ್ಲೇ ಕಾಲ ಏನೋ ಅವರಿಗೆ ವ್ಯಯವಾಗ್ತಾ ಇದೆ. ಅವ್ರಿಗೂ ಟೈಮ್ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಆದರೆ ಕೃಷಿ ಮೇಳದ ಪ್ರಮುಖ ಕರ್ತವ್ಯ ಈ ಕೃಷಿ ವಿಭಾಗದ್ದು.